ವಿರಹ. ಯಾಕಮ್ಮ ಬಿಸಿ ಬರ್ತಾ ಇದ್ಯಾ? ಇಲ್ಲ, ಬೇಕು ಅಂತ ನನ್ನ ಕಾಲ್ನ ಕಟ್ ಮಾಡ್ತಾ ಇದ್ದ. ನೀನು ಅವ್ನ ಬಾಲ ಹಿಡಿದು ಆಡಿಸ್ತೀಯ ಅಂತದ್ರಲ್ಲಿ ನೀನ್ ಫೋನ್ ಕಟ್ ಮಾಡ್ತೇನೆ ಅಂದ್ರೆ ಏನಕ್ಕ ಅರ್ಥ? ಛೇ, ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ? ಏನಾಗಿದೆ ಅವನ್ಗೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ನಾನು ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ. ಮನೇಲಿ ಸಿಕ್ಕಾಗ ಮಾತಾಡೋಣ ಅಂದ್ರೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ತಾನಾಗೆ ನನ್ನ ರೂಮ್ ಕಡೆಗೆ ಬರಲ್ಲ. ಅವನ್ನ ಹುಡ್ಕೊಂಡು ನಾನು ಅವನ ರೂಮ್ ಕಡೆಗೆ ಹೋದ್ರೆ ಏನಾದ್ರೂ ನೆಪ ಹೇಳಿ ತಪ್ಪಿಸ್ಕೊಳ್ತಾರೆ. ಹೂ ಕಣಕ್ಕ, ನಾನು ಬೆಳಗ್ಗೆಯಿಂದ ಗಮನಿಸ್ತಾನೆ ಇದ್ದೀನಿ. ಬೆಳಗ್ಗೆ ಎದ್ದು ನಿನ್ ಕಾಲಿಗೆ ಬೀಳದೆ ಹೊರಗಡೆನೆ ಕಾಲಿಡ್ತಿರಲ್ಲ ಅವನು. ಗಂಟೆಗೊಂದ್ಸಲ ಕಾಲ್ ಮಾಡಿ ಅದೇನ್ ಮಾಡ್ಲಿ ಇದೇನ್ ಮಾಡ್ಲಿ ಅಂತ ಕೇಳ್ತಿದ್ದ. ಅದ ಹಾಳಾಗೋಗ್ಲಿ, ಕಣ್ಕಳ ಮುಖ ಕಂಡ್ರೆ ಅವ್ನಿಗೆ ಆಗ್ತಿರ್ಲಿಲ್ಲ, ಗುರ್ರ ಅಂತಿದ್ದ. ಅಂತದ್ರಲ್ಲಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೇನೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಅದೇನೋ ಹೇಳ್ತಾರಲ್ಲ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಲೆಕ್ಕಕ್ಕೆ ಇರಲ್ಲ ಅಂತ. ಅವೇ ಏನೋ ಉದ್ಧಾರ ಮಾಡ್ತಾನೆ ಅಂತ ಕನ್ಸ್ ಕಟ್ಟಿದ್ಯಲ್ಲಮ್ಮ. ಆದ್ರೆ ಈಗ ಅವನ್ ಜೊತೆ ಮಾತಾಡೋದಕ್ಕೂ ಅಪಾಯಿಂಟ್ಮೆಂಟ್ ತಗೊಳ್ಳೋ ಹಾಗಾಗಿದೆ. ಹೌದು, ಅವಿ ಯಾಕೆ ಹೀಗ್ ಬದಲಾದ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ಈ ಮಟ್ಟಕ್ಕೆ ಅವಿನಾಶನ್ ತಲೆಗೆ ಮೆಣಸರ್ದಿದ್ ಯಾರು ಅಂತ. ಎಲ್ಲ ಕಣ್ಕಳ್ದೆ ಮೋಡಿ ಅಂತ ಕಾಣಿಸುತ್ತೆ. ಏನೋ ವಶೀಕರಣ ಮಾಡಿ ತನ್ನತ್ತ ಸೆಳ್ಕೊಂಡ್ಬಿಟ್ಟಿದ್ದಾಳೆ. ಗೊತ್ತಾಯ್ತಕ್ಕ, ಸೆಳ್ಕೊಂಡಿರೋದು ಕನಕ ಅಲ್ಲ, ಆ ಮುದುಕ. ಏ ನೀಲ್ಕಂಠ, ಏನೋ ಹೇಳ್ತಾ ಇದೀಯ ನೀನು? ಇನ್ಯಾವ ಮುದುಕ? ಅವನ್ ಕತೆ ಮುಗ್ದೋಯ್ತಲ್ಲ. ಅಕ್ಕ, ಅವನ್ ಎಲ್ಲೂ ಸತ್ತೋಗಿಲ್ಲ, ಇಲ್ಲೇ ದೆವ್ವ ಆಗಿದ್ದಾನೆ. ಏಯ್ ಮುಚ್ಚೋ ಬಾಯ್. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅಕ್ಕ, ನಾನ್ ಹೇಳ್ತಿರೋದ್ ನಿಜ. ಆ ಶಂಭು ಯಾಕೆ ಮನೆ ಬಿಟ್ಟು ಹೋಗಿದ್ದು ಅನ್ಕೊಂಡೆ. ಆ ಮುದ್ಕ ದೆವ್ವ ಆಗಿದ್ದಾನೆ ಅಂತಾನೆ ಅವನು ಈ ಜಾಗನ ಖಾಲಿ ಮಾಡಿದ್ದು. ಇಲ್ದಿದ್ರೆ ಪುಕ್ಸಟೆ ತಿನ್ಕೊಂಡು ಇಲ್ಲಿ ಬಿದ್ದಿರೋದಕ್ಕೆ ಅವ್ನಿಗೇನಾಗಿತ್ತು ದಾಡಿ? ರೀ, ಏನಾಗಿದೆ ನಿಮ್ಗೆ? ಯಾಕೆ ದೆವ್ವ ಪಿಶಾಚಿ ಅಂತ ಹೆದರಿಸ್ತಿದ್ದೀರಾ? ಏಯ್, ಆ ಶಂಭು ಕನಕನ ಹತ್ರ ಹೇಳ್ತಾ ಇದ್ದ, ತಿರುಗಿದ್ರೆ ಮುದುಕನ ಮುಖ ಕಾಣಿಸುತ್ತೆ, ಶಂಭು ಅಂತ ಕೂಗದಾಗ ಆಗುತ್ತೆ ಅಂತಿದ್ದ. ಮೊದ್ಲೇ ಆ ಮುದ್ಕ ಶಂಭುನ ಅಂಟ್ಕೊಂಡಿರ್ತಿದ್ದ. ಗಳಷ್ಟೇ ಕಂಠಸ್ಯ, ಸತ್ ಮೇಲ್ ಬಿಡ್ತಾನ? ಏ ನೀಲ್ಕಂಠ, ನಿಂಗೆಲ್ಲೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಅಕ್ಕ, ತಲೆ ಕೆಟ್ಟಿರೋದು ನನಗಲ್ಲ, ನಿನ್ ಮಗ ಅವಿನಾಶನ್ಗೆ. ಬದುಕಿದಾಗ ಮಗ ಮಾತು ಕೇಳ್ತಿರ್ಲಿಲ್ಲ ಅಂತ ಸತ್ತು ದೆವ್ವ ಆಗಿ ಅವನ ಮೇಲೆ ಏರ್ಕೊಂಡು ದರ್ಬಾರ್ ಮಾಡ್ತಿದ್ದಾನೆ. ಅದಕ್ಕೆ ಕಣಕ ಅವಿನಾಶ ನಮ್ ಕಡೆ ತಿರುಗು ನೋಡ್ತಿಲ್ಲ. ಏಯ್, ಈ ಮನೇಲಿ ನನ್ ಕಣ್ಣಿಗೆ ಬೀಳ್ದೆ ಯಾವ ದೇವನೋ ಇರೋದಕ್ ಸಾಧ್ಯ ಇಲ್ಲ. ಸುಮ್ನೆ ಇರು. ಹೌದು ಕಣಕ, ನೀನೇ ಒಂದು ಪಾತಾಳ ಮೋಹಿನಿ. ನೀನು ಮುಂದೆ ಯಾವ ದೆವ್ವ ಇರುತ್ತೆ ಹೇಳೋ? ನೀಲ್ಕಂಠ, ಅಕ್ಕ, ಏನೋ ಬಾಯಿ ತಪ್ಪಿ ಅನ್ಬಿಟ್ಟೆ. ಚಿತ್ರ, ಅವಿನಾಶನ್ ಮೆಟ್ಕೊಂಡಿರೋ ದೆವ್ವ ಬಿಡ್ಸೋದು ಹೇಗೆ ಅಂತ ಯೋಚನೆ ಮಾಡೋಣ ನಡಿ. ಏನ್ ಹಾಗೆ ನೋಡ್ತಿದ್ದೀರಾ? ಇಷ್ಟು ದಿವಸ ನಾವಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಸರಿಯಾಗಿ ನನ್ನ ಹೆಂಡತಿ ಮುಖ ನಾನೇ ನೋಡಿರ್ಲಿ. ಕನಕ, ಎಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಮಾಡ್ತಿದ್ದಾನೆ. ಅಲ್ಲ, ಒಂದೇ ಸಮ ಆಫೀಸು ಮನೆ ಅಂತ ಕೆಲಸ ಮಾಡ್ತಿದ್ಯಲ್ಲ, ನಿಂಗೆ ದಣಿವೇ ಆಗಲ್ವಾ? ರೀ, ಇಷ್ಟು ದಿನ ಆಗ್ತಿತ್ತು, ಈಗ ಸ್ವಲ್ಪನೂ ಆಯಾಸ ಅನ್ಸಲ್ಲ. ಏನು ಆಯಾಸ ಅನ್ಸಲ್ವಾ? ಅದ್ ಹೇಗೆ? ಎದ್ರಿಗೆ ನೀವೇ ಕೂತಿರ್ತೀರಲ್ಲ, ಇನ್ನೂ ಹೆಚ್ಚು ಕೆಲಸ ಮಾಡೋಣ ಅನ್ನೋ ಸ್ಫೂರ್ತಿ ಬಂದಿದೆ. ನಿನಗೇನೋ ಹಾಗನ್ಸ್ಬೋದು, ಆದ್ರೆ ನಂಗೆ ಹಾಗನ್ಸಲ್ವಲ್ಲ. ಯಾಕೆ? ನಾನ್ ನಿಮ್ ಮುಂದೆ ಇದ್ರೆ ನಿಮಗೆ ಕೆಲಸ ಮಾಡಕ್ ಆಗಲ್ವಾ? ನಿನ್ನೆ ನೋಡ್ತಾ ಕೂತಿದ್ರೆ ಕೆಲಸ ಮಾಡಕ್ ಮನ್ಸಲ್ಲಿ ಬರ್ಬೇಕು ಹೇಳು.
ಕನಕ, ಯುವರ್ ಇನ್ವಾಲ್ವ್ಮೆಂಟ್ ಇಸ್ ಗ್ರೇಟ್. ನಂಗೆ ತುಂಬ ಹೆಮ್ಮೆ ಅನ್ಸುತ್ತೆ ನಿನ್ನ ಬಗ್ಗೆ. ಆದರೆ ನಿನಗೆ ರೆಸ್ಟೇ ಕೊಡದೆ ಒಂದೇ ಸಮ ದುಡಿಸ್ತಿದ್ನಲ್ಲ, ಒಂದೇ ಗಿಲ್ಟ್ ನನಗೆ ಕಾಡ್ತಿದೆ. ಯುನೋ, ಐ ಥಿಂಕ್ ಯು ನೀಡ್ ಸಮ್ ಚೇಂಜ್. ಕಂಪ್ಯೂಟರೇ ರಿಫ್ರೆಶ್ ಮಾಡು ಅನ್ನತ್ತೆ, ಇನ್ನು ಮನುಷ್ಯರಿಗೆ ಬೇಡವಾ? ಯಾಕೆ ಒಂದೆರಡು ದಿವಸ ಎಲ್ಲರೂ ಹೋಗಿ ಬರಬಾರ್ದು? ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದಲ್ಲ. ಅಮ್ಮನ ಮನೆಗೆ ಹೋಗೋದು ಅಂತ ಅಲ್ಲ ನಾ ಹೇಳಿದ್ದು. ಈ ಕೆಲಸ ಒತ್ತಡ ಎಲ್ಲವನ್ನು ಬಿಟ್ಟು ಒಂದೆರಡು ದಿವಸ ಟ್ರಿಪ್ ಥರ ಯಾಕೆ ಹೋಗಿ ಬರಬಾರ್ದು? ಎಲ್ಲಿಗೆ ಹೋಗೋದು? ಹೇಳು. ಊಟಿ, ಕೊಡೈಕೆನಾಲ್, ಡಾರ್ಜಿಲಿಂಗ್, ನೀನು ಎಲ್ಲಿ ಹೋಗ್ತೀನಿ ಅಂತೀಯೋ ಅದಕ್ಕೆ ನಾನು ಕಳಿಸ್ಕೊಳಕ್ ರೆಡಿ. ನೀನು ಕಳ್ಸ್ಕೊಡ್ತೀರಾ? ಲಗೇಜ್ ಹೊರಕ್ಕೆ ಹೆವಿ ಆಗುತ್ತೆ, ಹಿಡ್ಕೊಳಕ್ ಬಾ ಅಂದ್ರೆ ಹೇಳು. ಎಲ್ಲಾರು ದೂರದಲ್ಲಿ ಬಂದು ಹಿಡ್ಕೊಂಡು ನಿಂತಿರ್ತೀನಿ. ಕನಕ, ಈ ಆಫೀಸು ವ್ಯವಹಾರ ಎಲ್ಲ ಇದ್ದಿದ್ದೆ. ಹೇಗೂ ನಾ ಮದ್ವೆ ಆದ್ಮೇಲೆ ಎಲ್ಲೂ ಹೋಗೇ ಇಲ್ಲ, ಜೊತೆಲಿ ಕೂತ್ಕೊಂಡು ಮಾತಾಡಿದ್ದೂ ಇಲ್ಲ, ಭಾವನೆಗಳನ್ನ ಶೇರ್ ಮಾಡಿದ್ದೂ ಇಲ್ಲ. ಹೀಗೆ ಒಂದ್ 4 ದಿವಸ ಎಲ್ಲರೂ ಹೋಗೋಣ ಅಂತ. ರೀ, ಊಟಿ, ಕೊಡೈಕೆನಾಲು, ಡಾರ್ಜಿಲಿಂಗು ಇದೆಲ್ಲ ಯಾವುದೋ ಬೇಡ. ನಾನೊಂದ್ ಕಡೆ ಕೇಳ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಕೇಳು ಕನಕ, ನೀ ಪ್ರಪಂಚದ ಯಾವ ಮೂಲೆಗೆ ಹೋಗ್ಬೇಕು ಅಂತ ಆಸೆ ಪಟ್ರು ನಾನ್ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನಮ್ಮ ಮನೆ ದೇವ್ರು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ? ಏನು ದೇವಸ್ಥಾನಕ್ಕ? ನಾನು ಈ ದೇವತೆನ ಹೋಲಿಸ್ಕೊಳ್ಳೋಕೆ ಅಂತ ಬರ್ತಿರೋದು, ಆ ದೇವರ ಕೃಪಾ ಕಟಾಕ್ಷಗಲ್ಲ. ಅಂದ್ರೆ ನಿಮಗಿಷ್ಟ ಆಗ್ಲಿಲ್ವಾ? ಚೇಚೆ, ಹಾಗೇನೂ ಇಲ್ಲ. ನಿನ್ನಿಷ್ಟನೇ ನನ್ನಿಷ್ಟ. ನೀನ್ ಇಷ್ಟಪಟ್ಟಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅವಿ, ಅದೇನ್ ಹೇಳು? ಪರವಾಗಿಲ್ಲಮ್ಮ, ನೀನೇ ಮೊದಲು ಹೇಳು. ಅದೇನೋ ಹೇಳೋದಕ್ಕೆ ಹೊರಟಿದೆ, ಏನು ಅಂತ ಹೇಳೋ. ಅದು ನಾಳೆ ನಾವು ಒಂದು ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಟ್ರಿಪ್ಪ? ಒಳ್ಳೆ ಯೋಚನೆ ಮಾಡಿದ್ಯಾ. ನಾನೇ ಹೇಳ್ಬೇಕು ಅಂತ ಇದ್ದೆ. ಬಾವ ಹೋದ್ಮೇಲೆ ಯಾರ ಮನ್ಸು ಸರಿ ಇಲ್ಲ. ಹೀಗಾದ್ರೂ ಒಂದು ಬದಲಾವಣೆ ಸಿಗುತ್ತೆ. ಎಲ್ಲಿಗೆ ಹೋಗೋಣ? ಅಮ್ಮ, ಅದು ಎಲ್ರೂ ಹೋಗೋದಲ್ಲ, ನಾನು ಕನಕ ಇಬ್ಬರೇ ಹೋಗೋದು ಅಂತ ನಿರ್ಧಾರ ಮಾಡಿದ್ದೀನಿ. ನೀವಿಬ್ರೇ ಹೋಗೋದಾ? ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೌದಣ್ಣ, ಎಷ್ಟೋ ದಿವಸ ಆಯ್ತು ನಾವು ಮನೆಯಿಂದ ಆಚೆ ಹೋಗಿ. ನಾವು ನಿಮ್ ಜೊತೆ ಬರ್ತೀವೋ? ಅಕ್ಕ, ನೀನ್ ಹೇಳಿದ್ರೆ ಅವಿ ಇಲ್ಲ ಅಂತನಾ? ನೀನ್ ಎಲ್ಲಿಗೆ ಅಂತ ಹೇಳೋ. ಆ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಕನಕನ್ನು ಬಿಟ್ಟಾಕಿ ನೀನ್ ಹೇಳಿದ ಕಡೆ ಕರ್ಕೊಂಡು ಹೋಗ್ತಾನೆ ಅಲ್ವೇನೋ ಅವಿ? ಅಣ್ಣ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಲಗೇಜ್ ರೆಡಿ ಮಾಡ್ಕೊಳ್ಳೋದಾ? ಚಿತ್ರ, ಟ್ರಿಪ್ಗೆ ನಾನು ಕನಕ ಇಬ್ಬರೇ ಹೋಗ್ತೇವೆ. ನಾವೀಗಾಗಲೇ ಡಿಸೈಡ್ ಮಾಡಾಗಿದೆ. ಅಲ್ಲಿ ನಾವು ಕಾಟೇಜ್ ಕೂಡ ಬುಕ್ ಮಾಡಿದ್ದೀವಿ. ಈಗ ಯಾರನ್ನೂ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಐ ಆಮ್ ರಿಯಲಿ ಸಾರಿ. ಅತ್ತೆ, ಐ ಆಮ್ ಸಾರಿ. ನೀವೆಲ್ಲರೂ ಊಟ ಮಾಡಿ. ನೋಡಿದ್ದೇನಮ್ಮ ಹೇಗಾಗಿದೆ ನಿನ್ ಮಗ? ಕೈ ತುತ್ತು ಹಾಕಿಸ್ಕೊತಾ ಇದ್ದವನು ಇವತ್ತು ಕಾಲ್ ಜಾಡಿಸಿ ಒದ್ದು ಎದ್ ಹೋಗೋ ಹಾಗಾಗಿದ್ದಾನೆ. ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ ಅಂತಾನೆ ಅರ್ಥ ಆಗ್ತಲ್ಲ. ನಾನು ಹೇಳಿಲ್ವೇನಕ್ಕ, ಆ ಮುದ್ಕ ದೆವ್ವ ಆಗಿ ಅವನ್ನ ಮೆಟ್ಕೊಂಡಿದ್ದಾನೆ ಅಂತ? ದೆವ್ವ ಅಂತ ಯಾಕೆ ಹೆದರ್ ಸಾಯ್ತ್ಯ? ನಾನ್ ಹೀಗೆ ಸುಮ್ನೆ ಇದ್ರೆ ಅವರಿಬ್ರು ನಮ್ಮನ್ನ ಸ್ಮಶಾನ ಸೇರ್ಸ್ತಾರಷ್ಟೇ.
ಹೌದಕ್ಕ, ಇವರಿಬ್ರು ಹಾರಾಟ ಜಾಸ್ತಿ ಆಯ್ತು. ನಾವು ಅಂದ್ರೆ ಲೆಕ್ಕಕ್ಕೆ ಇಲ್ಲದ ಹಾಗಾಗೋಗಿದೆ. ಅದಕ್ಕಿರೋದು ಒಂದೇ ದಾರಿ. ಒಂದು ಮೈನಾ ಹಕ್ಕಿ ರೆಕ್ಕೆ ಕತ್ತರಿಸಿ ಮೂಲೆಯಲ್ಲಿ ಕೂಡ್ಸಿದ್ರೆ ಇನ್ನೊಂದು ವಿಲ ವಿಲ ಅಂತ ಒದ್ದಾಡತ್ತೆ. ಸರಿ ಅಕ್ಕ, ನೀನ್ ಇಷ್ಟ ಹೇಳಿದೆಲ್ಲ ಸಾಕ್ಬಿಡು. ಮುಂದಿನ ನಾನು ನೋಡ್ಕೊಂತೀನಿ. ಅವಿಯಲ್ಲಿ ಕಾಟೇಜ್ ಬುಕ್ ಮಾಡಿಸಿದ್ದೇನಲ್ವಾ, ನಾನು ICUನಲ್ಲಿ ಬೆಡ್ ಬುಕ್ ಮಾಡಿಸ್ತೀನಿ. ಹೋಗ್ತಾ ಕಾರಲ್ಲಿ ಹೋಗ್ತಾರೆ, ಬರ್ತಾ ಆಂಬ್ಯುಲೆನ್ಸ್ ಅಲ್ಲಿ ಬರ್ತಾರೆ. ನೋಡ್ತಾ ಇರಕ್ಕ. ಸರ್ ನಾನೇ ನೀಲ್ಕಂಠ. ಸರಿ ತಾನೆ? ಓ, ತಂದಿದ್ದೀನಿ ಸರ್. ಸರಿ, ಅದ್ರ ಬಾ ಅಂತ. ಅಣ್ಣ, ಹುಡುಗಿ ಕಡೆ ಬಂದಿದ್ದಾರೆ. ಬರ ಕೇಳು. ಏಯ್ ಬಾ. ನಮಸ್ಕಾರ ಅಣ್ಣ. ಅಣ್ಣ, ಇದು ತಲೆ ತೆಗೆದೋ ಇರೋದಕ್ಕೆ. ಇದು ಹೆಣ ಬೀಳ್ದೇ ಇರೋದಕ್ಕೆ. ಇದು ಮಾನ ತೆಗೆದೇ ಇರೋದಕ್ಕೆ. ಇದು ಪ್ರಜ್ಞೆ ಹೋಗದೆ ಇರೋದಕ್ಕೆ. ಏಯ್ ಹೇಳ ಮೇಲೆ, ಯಾರ ಮುಂದೆ ಕೂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ? ನಮ್ಮನೇನ್ ಹೆಂಗಸರು ಕೂಡ ಸೆಕ್ಯೂರಿಟಿ ಬಾಡಿಗಾರ್ಡ್ ಅನ್ಕೊಂಡಿದ್ಯಾ? ಏಯ್, ಅಣ್ಣ, ಇದು ಹುಡುಗಿ ಕೈ ಕಾಲು ಮುರಿಯೋದಕ್ಕೆ. ಅಷ್ಟು ಮಾಡಿದ್ರೆ ಸಾಕು. ನೋಡು, ನಾವು ಈ ತರ ಚಿಲ್ಲರೆ ಕೆಲಸ ಎಲ್ಲ ಒಪ್ಕೊಳ್ಳಲ್ಲ. ನಮ್ಮದೇನು ಏಕ್ ಮಾತ್ ದೋ ತುಕಡ. ಇದನ್ನ ತಗೊಂಡು ಹೋಯ್ತಾ ಇರೋ. ಅಣ್ಣ, ದಯವಿಟ್ಟು ಒಪ್ಕೊಳ್ರಣ. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಬೇಕಾದ್ರೆ ಇನ್ನೂ 50,000 ಜಾಸ್ತಿ ಕೊಡ್ತೀನಣ್ಣ. ಇದೇನೋ ದೊಡ್ಡ ರಿಸ್ಕ್ ಅಲ್ವಲ್ಲ. ಹ್ಞೂ ಅನ್ನೋಣ, ಒಪ್ಕೊಳ್ಳೋಣ. ಸರಿ, ಹುಡುಗಿ ಯಾರೋ? शशिवर्णं चतुर्भुजं प्रसन्नवदनं ध्याय सर्वविघ्नोपशान्तये. ಗೋತ್ರೋದ್ಭವಯಾರ್ಥವ್ಯರ್ಥನೆ ಮಾಡಬೇಕು. ಸರಿ, ಕನಕ ಅವಿನಾಶ್ ಅವ್ರ ನಾಮ ಜಯಶ ಸ ಕುಟುಂಬನಾಂ ಸ ಪರಿವಾರನಾಂ ಕ್ಷೇಮಸ್ಥೈರಾನು ಸಮಸ್ತ ಮಂಗಲ ಪ್ರಕ್ಷಣಮ ಕೃತಶ ಪೀಡ ಪರಿಹಾರಾರ್ಥಂಚ ಓಂ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ದೇವತಾಭ್ಯಾಂ ಪುಷ್ಪಾರ್ಚನ ಪೂಜಾಂ ಕರಿಷ್ಯಾಮಿ. ृकाग्निकाहाय कालाग्निरुद्धाय नीलकण्ठाय मृत्युञ्जयाय सर्वविश्वनाय सदाशिवाय स्वरजनतेयाय
ಕನಕ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ. ಏನು ಇಷ್ಟ ದಿನ ನಾನೇನ್ ಚೆನ್ನಾಗಿರ್ಲಿಲ್ವಾ? ನೀನ್ ಚೆನ್ನಾಗೇ ಇದ್ದೆ, ಆದ್ರೆ ಈ ಸೌಂದರ್ಯನ ಆಸ್ವಾದಿಸೋ ಬುದ್ಧಿ ನನ್ಗಿರ್ಲೇ ಇಲ್ವಲ್ಲ. ಕಣ್ಣಿದ್ದು ಕುರುಡನಾಗ್ಬಿಟ್ಟಿದ್ದೆ. ಅದಿರ್ಲಿ, ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಕನಕ? ಏನು ಕೇಳ್ಕೊಳ್ಳಿಲ್ಲ. ಯಾಕೆ ಇಷ್ಟು ದೂರ ಬಂದ್ರು ಮನೆ ದೇವರಲ್ಲಿ ಏನು ಕೇಳ್ಕೊಳ್ಳಿಲ್ವಾ? ಇಲ್ಲ ರೀ, ನನ್ಗೇನ್ ಕಮ್ಮಿ ಆಗಿದೆ? ಒಳ್ಳೆ ಮನೆ, ಮನೆತನ, ಶ್ರೀಮಂತಿಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಚಿನ್ನದಂತ ಗಂಡ ಎಲ್ಲ ಕೊಟ್ಟಿರುವಾಗ ಕೇಳ್ಕೊಳಕ್ ಇನ್ನೇನ್ ಬಾಕಿ ಇದೆ? ಆದ್ರೂ ನೀನೇನೋ ಒಂದ್ ಕೇಳ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಏನ್ರಿ ಅದು ಅಂತದ್ದು? ನೀನೇ ಯೋಚನೆ ಮಾಡು. ನಂಗೇನು ಹೊಳಿತಿಲ್ಲ. ನಾನೇ ಹೇಳ್ಬಿಡ್ಲಾ? ಹ್ಮ್. 7 ಜನ್ಮಕ್ಕೂ ನೀನೇ ನನ್ ಗಂಡಾಗಿರ್ಬೇಕು ಅಂತ ಏನು ಕೇಳ್ಕೊಳ್ಳಿಲ್ವಾ? ಕನಕ, ನಾನು ಹೀಗೆ ಕೇಳಿದೆ ಅಂತ ಬೇಜಾರಾಗ? ಇಲ್ಲ ರೀ, ನನ್ ದೇವ್ರಲ್ಲಿ ಏನು ಕೇಳ್ಕೊಳ್ದೆ ಇರ್ಬೋದು, ಆದ್ರೆ 7 ಜನ್ಮಕ್ಕೂ ನೀವೇ ನನ್ ಗಂಡ ಆಗ್ಬೇಕು ಅನ್ನೋದೇ ನನ್ ಮನ್ಸಲ್ಲೂ ಇರೋದು. ನೀವ್ ಏನೇ ಮಾಡಿದ್ರು ಮನೆ ಬಿಟ್ಟು ಅಲ್ಲಾಡ್ದೆ ಇದ್ದೋಳ್ ನಾನು. ಅಂತದ್ರಲ್ಲಿ ನಿಮ್ ಮನ್ಸ್ ಬಿಟ್ಟು ಹೋಗ್ತೀನಾ? ತುಂಬಾ ಥ್ಯಾಂಕ್ಸ್ ಕನಕ. ಈ ಗಂಡ ಅನ್ನೋ ಪ್ರಾಣಿ ಮೇಲೆ ಇಷ್ಟಾರೋ ಕನಿಕರ ಇದೆಯಲ್ಲ, ನಮ್ ರಿಯಲಿ ಥ್ಯಾಂಕ್ಸ್. ಹಾ, ಅದಿರ್ಲಿ, ಈ ಹೆಂಗಸರು ಮುಂದಿನ ಜನರಲ್ಲೂ ಇದೇ ಗಂಡ ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಈ ಖುಷಿ ಸಂತೋಷ ಎಲ್ಲ ಹೀಗೆ ಇರ್ಲಿ ಅಂತ. ಹೇ, ಆಗಲ್ಲ. ಒಂದ್ ಜನ್ಮದಲ್ಲಿ ಒಬ್ಬ ಗಂಡನ ಪಳಗಿಸಿದ್ದೆ ಸಾಕಾಗಿರುತ್ತೆ. ಇನ್ ಜನ್ಮ ಜನ್ಮಕ್ಕೂ ಒಬ್ಬೊಬ್ಬರನ್ನ ಯಾರು ಪಳಗಿಸ್ತಾರೆ? ಪಳಗಿದ ಪ್ರಾಣಿನೇ ಸಾಕು, ಹೇಳ್ಕೊಂಡ್ ಕೇಳ್ಕೊಂಡ್ ಬಿದ್ದಿರುತ್ತೆ ಅಂತ. ನಿಜ ತಾನೆ? ಹೇಳೋ, ಅಮ್ಮ ರೈಟ್? ಹೇಳೋ, ನಿಜ ತಾನೆ? ಅರಳಿತು ಬಾಳಿನ ಮಲ್ಲಿಗೆಯ ಮೊಗ್ಗು, ತಿಳಿಯದ ಮನಸ್ಸಲ್ಲೇಕೋ ಆಗಿದೆ ಹಿಗ್ಗು. ತಂಗಾಳಿಯೂ ಕಂಪನು ಹರಡಿದೆ ಎಲ್ಲೆಲ್ಲೂ, ಹೊಸ ಹೊಸ ತರಂಗವೂ ಅಲೆದಿದೆ ಮನದಲ್ಲೂ. ತಂಗಾಳಿಯೂ ಕಂಪನು ಹರಡಿದೆ ಎಲ್ಲೆಲ್ಲೂ, ಹೊಸ ಹೊಸ ತರಂಗವೂ ಅಲೆದಿದೆ ಮನದಲ್ಲೂ. ಅರಳಿತು ಬಾಳಿನ ಮಲ್ಲಿಗೆಯ ಮೊಗ್ಗು, ತಿಳಿಯದ ಮನಸ್ಸಲ್ಲೇಕೋ ಆಗಿದೆ ಹಿಗ್ಗು. ಫೋನ್ ಬರ್ತಾ ಇದೆ. ಕನಕ ಕನಕ